ವರ್ಷಗಳು ಚೇಂಜ್ ಆದಂಗೆ ನಾವು ಲೈಫ್ ಸ್ಟೈಲ್ನು ಚೇಂಜ್ ಮಾಡ್ಕೊಬಿಡ್ತೀವಿ. ಸೊ ನಮ್ಮ ಅಜ್ಜಿ ಮನೆಯಲ್ಲಿ ಸುಮಾರು ಒಂದು 30 ವರ್ಷದಿಂದ ಯೂಸ್ ಮಾಡೋ ಒಂದು ಗ್ಯಾಸ್ ಅವಾಗೆಲ್ಲ ಸಿಲಿಂಡರ್ ಗ್ಯಾಸ್ ಇರಲಿಲ್ಲ. ಅವಾಗ ಇವರು ತುಂಬ ಜನ ಆಲ್ಮೋಸ್ಟ್ ತುಂಬ ಜನ ಯೂಸ್ ಮಾಡಿರ್ತಾರೆ. ತುಂಬ ಜನದ ಮನೇಲೂ ಇವಾಗಲೂ ಇದೆ ಸ್ಟಿಲ್. ಸೊ ನಾನಿವಾಗ ಆ ಥಿಂಗ್ನ ತೋರಿಸ್ತೀನಿ ನಿಮಗೆ. ಅದೇನಪ್ಪ ಅಂದರೆ ಇದು ಬಯೋಗ್ಯಾಸ್. ಏನು ಬಯೋಗ್ಯಾಸ್ ಅಂತ ಅಂದರೆ ನೋಡಿ, ಇದು ಬಯೋಗ್ಯಾಸ್. ಇದನ್ನ ಸಗಣಿ ಇರುತ್ತಲ್ಲ, ಆ ಸಗಣಿನ ತಂದು ಇಲ್ಲಿ ಸ್ಟಾಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಇದು ನೀರು ಬರೋಕ್ಕೆ, ಇದರಲ್ಲಿ ನೀರು ಬಂದರೆ ಪೂರ್ತಿ ಇದು ಸ್ಟಾಕ್ ಆಗಿ ಅದರಿಂದ ಅದು ಪೂರ್ತಿ ಗುಂಡಿ ಒಳಗಡೆ ಹೋಗುತ್ತೆ. ಗುಂಡಿ ಒಳಗಡೆ ಹೋಗಿದ ತಕ್ಷಣ ಅದು ಸ್ಟೋರ್ ಆಗೋಕ್ಕೆ ಇನ್ನೊಂದು ದೊಡ್ಡ ಗುಂಡಿ ಇಲ್ಲಿದೆ. ಈ ದೊಡ್ಡ ಗುಂಡಿಗೆ ಅದು ಸ್ಟೋರ್ ಆಗಿದ ತಕ್ಷಣ ಅದರಿಂದ ಬರೋ ಏರು ಈ ಮುಖಾಂತರ ಇಲ್ಲಿ ಹೋಗುತ್ತೆ. ಏರ್ ಒಳಗಡೆ ಅಲ್ಲಿ ಮನೆಗೆ ಲಿಂಕ್ ಅದು. ಸೊ ಇದು ಈ ಥರ ಲಿಂಕ್ ಆದರೆ ನೆಕ್ಸ್ಟ್ ಸ್ಟೋರ್ ಆಗಿ ಅದು ಟ್ಯಾಂಕ್ ಒಳಗಡೆ ಇದ್ದಿದ್ದು ಸಗಣಿ ಎಲ್ಲೋಗುತ್ತೆ ಅಂದರೆ ತೋರಿಸ್ತೀನಿ. ಸ್ಟೋರ್ ಆಗಿರುತ್ತಲ್ಲ ಟ್ಯಾಂಕ್ದು ಗೊಬ್ಬರ, ಅದ್ರದ್ದು ವೇಸ್ಟೇಜು ಈ ಇದ್ರೊಳಗಡೆ ಇರುತ್ತೆ. ನಮ್ಮ ಅಜ್ಜಿ ಇದ್ರೊಳಗಡೆ ಏನೇನೋ ಸೌದೆಗಳು ತುಂಬಿಟ್ಟಿದ್ದಾರೆ. ನಾನು ನಡ್ಕೊಂಡು ಹೋಗ್ತೀನಿ, ಅಲ್ಲ ಬಿದ್ದಿದ್ದು ಅದು ಬೇರೆ ಸೊಂಟ ಮುಟ್ಕೊಂಡಾಗ. ಮೊದಲೇ ವಿಡಿಯೋಸು ಇರ್ರೆಗ್ಯುಲರು. ಓಕೆ, ನೋಡಿ ಎಸ್, ಇದು ವೇಸ್ಟೇಜ್ ಇರುತ್ತಲ್ಲ, ಏರಿಂದ ಹೋಗೋದಿದ್ದು ವೇಸ್ಟೇಜ್ ಎಲ್ಲ ಈ ಮುಖಾಂತರ ತಿಪ್ಪೆಗೆ ಹೋಗುತ್ತೆ. ಸೊ ನೋಡಿದ್ರಲ್ಲ, ಕಸದಿಂದ ರಸ ಅಂತಾರಲ್ಲ, ಇದನ್ನೇ ಕಸದಿಂದ ರಸ ಅಂತಾರೆ. ಸೊ ಇಲ್ಲಿಂದ ಏರ್ ಹೋಗಿದ್ದೆ ಅಲ್ವಾ, ಗ್ಯಾಸಿಗೆ ಹೋಗಿದೆಯಲ್ವಾ, ಆ ಗ್ಯಾಸ್ ಏನು ಸ್ಪೀಡಲ್ಲಿ ಹೋಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ನೋಡಿ ಗೈಸ್, ನಮ್ಮ ಅಜ್ಜಿ ಮನೆಯೂ ನಿಮ್ಗೆ ಹೋಮ್ ಟೂರ್ ಮಾಡ್ಬಿಡ್ತೀನಿ. ಇದು ಕೊಟ್ಕೆ, ಇದು ಈ ಸಿಟಿ ಬಂದು ಕುಶಾಲನಗರದ ಹತ್ರ. ನೋಡಿ, ಇದು ಚಿಕ್ಕ ಕೊಡ್ಕೆ, ಮಿನಿ ಕೊಡ್ಕೆ ಗೈಸ್. ಇಲ್ಲಿ ಸ್ವಲ್ಪ ಬೊಗ್ಗಿ ಹೋಗ್ಬೇಕಲ್ಲ, ನಾನೇನು ಅಷ್ಟು ಎತ್ತರ ಇಲ್ಲ. ಅಜ್ಜಿ ಇಟ್ಟೈತೆ. ಓಕೆ, ನೋಡಿ ಗೈಸ್, ಇವರು ನಮ್ಮ ಅಜ್ಜಿ. ಈ ಕಡೆ ಬಜ್ಜಿ ಇಲ್ಲ, ಇವರು ನಮ್ಮ ಅಜ್ಜಿ. ಇದು ಏನ್ ಸ್ಪೀಡಲ್ಲಿ ಉರಿತಿದೆ ಅಂತ ಯಾವ್ದು LPG ಗ್ಯಾಸ್ಗೂ ಸಮ ಇಲ್ಲ, ಸರಿ ಸಾಟಿ ಇಲ್ಲ ಅಲ್ವಾ? ಅಲ್ವಾ, LPG ಗ್ಯಾಸ್ಗೆ ಏನೋ ಸರಿ ಸಾಟಿ ಇಲ್ಲ ಅಲ್ವಾ? ನೀನ್ ಹೇಳು, ನೀವು ಮಾಡಿಸ್ಕೊಳ್ಳಿ ನಿಮ್ಮ ಮನೆಗೆ ಅಂತ ಹೇಳು, ಹಳ್ಳಿಲಿ ಇರೋರು ಮಾಡಿಸ್ಕೊಳ್ಳಿ ಅಂತ ಹೇಳು ನೀನು. ಸೊ ಇವಾಗ ನಿಮ್ಗೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಗೈಸ್. ಇವಾಗ ನಾವು ಜನ್ರೇಷನ್ ಮೂವ್ ಆಗ್ತಾ ಹೋದಂತೆ ನಮ್ಮ ಲೈಫ್ ಸ್ಟೈಲ್ನ ಮೂವ್ ಮಾಡ್ಕೊಂಡು ಹೋಗ್ತೀವಿ. ನಾನು ಹೇಳೋದು ಅಂದ್ರೆ, ಇವಾಗ LPG ಗ್ಯಾಸ್ ಇಲ್ಲ, ಸಿಲಿಂಡರ್ ಗ್ಯಾಸ್ ಇಲ್ಲ. LPG ಸಿಲಿಂಡರ್ ಒಂದೇ ಸ್ವಲ್ಪ ಅವಾಗವಾಗ ನನಗೆ ಆಯ್ತು ಬಿಡಿ. ಇವಾಗ ಗ್ಯಾಸ್ ಇರಲ್ಲ. ಆ ಟೈಮಲ್ಲಿ ನಾವು ಈ ಥರದೊಂದು ಮಾಡಿಕೊಂಡ್ರೆ, ಸೊ ವೇಸ್ಟೇಜ್ ಏನಿರುತ್ತೆ ಅದು ನಮ್ಗೆ ಉಳ್ಕೊಳ್ಳುತ್ತೆ, ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಯಾಸ್ ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಆ ಗೊಬ್ಬರದಿಂದ, ಅದು ನಮ್ಗೆ ಈ ಥರ ಗ್ಯಾಸ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ನಮಗೆ ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ. ಮನಿ ಸೇವ್ ಆಗುತ್ತೆ, ಗೊಬ್ಬರ ಸಿಗುತ್ತೆ, ಏನು ಖರ್ಚು ಸಿಗಲ್ಲ ನಮಗೆ. ಸೊ ಇಂಪ್ಲಿಮೆಂಟ್ ಒಂದು ಕಷ್ಟ ಆಗುತ್ತೆ. ಈ ಥರ ಸ್ಟವ್ ಒಂದು ಇಂಪ್ಲಿಮೆಂಟ್ ಮಾಡ್ಕೋತೀವಿ. ಈ ಸ್ಟವ್ ಬಂದು ನಮ್ಮ ಮಮ್ಮಿ ಮದುವೆಯಲ್ಲಿ ತಗೊಂಡು ಬಂದಿದ್ದು. ನಮ್ಮ ಮಮ್ಮಿ ಮದುವೆ ಆಗಿ 2005 ಅವ್ರ ಮದುವೆ ಆಗಿರೋದು. ಅಲ್ಲಿಗೆ ಎಷ್ಟು ವರ್ಷ ಆಯಿತು ನೋಡ್ಲಿಕ್ಕೆ ಹಾಕಿ ಗೈಸ್ ನೀವು, 21 years ಆಯಿತು ಅಲ್ಲಿಗೆ. 2005 ಅಂದರೆ ಇವಾಗ 2026 ಅಲ್ಲಿದ್ವಿ. ಸೊ ಈ ಥರದೊಂದು ಸ್ಟವ್ ಕನೆಕ್ಟ್ ಮಾಡಿಕೊಂಡು ಈ ಥರ ಒಂದು ಪೈಪಲ್ಲಿ ಹೆಂಗಿದೆ, ಪೈಪಲ್ಲಿ ಒಂದು ಚಿಕ್ಕ ಹೋಲ್ ಸಹ ಇರಬಾರ್ದು. ಆ ಹೋಲ್ ಇದ್ರೆ ಗ್ಯಾಸ್ ಎಲ್ಲ ಅದರಲ್ಲೇ ಎಕ್ಸ್ಟ್ರಾ ಹೋಗ್ಬಿಡುತ್ತಲ್ಲ, ಇನ್ನೆಲ್ಲಿ ಬರುತ್ತೆ ಗ್ಯಾಸು. ಸೊ ಈ ಥರದೊಂದು ಮಾಡ್ಕೊಂಡಾಗ ನಮಗೆ LPG ಗ್ಯಾಸ್ದು ಮನಿ ಏನಿರುತ್ತೆ ಅದು ಸೇವ್ ಆಗುತ್ತೆ, ನಮ್ಮ ಹೆಲ್ತ್ ಆರಾಮಾಗಿರುತ್ತೆ, ಮತ್ತು ಸೇಫ್ಟಿ. ಇದೊಂದು ನಿಮಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ನೋಡಿದಾಗ. ಸೊ ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬಾಯ್.